ನೀವು 2 ವರ್ಷ ಅವ್ರು ತೀರ್ಕೊಂಡ ಮೇಲೆ ಸುಮ್ಮನೆ ಇರಬಾರ್ದಾಗಿತ್ತು, ನಾನು ನಿಮಗೆ ಹೇಳಿದ್ದೆ ಅನ್ನೋದು ಮಾತನ್ನು ರೆಫರ್ ಮಾಡಿದರು. ಹೌದು, ಸರಿ ಎನಿಸ್ತಾ ಮಾತು. ಯಾಕೆಂದರೆ ಒಂದಿಷ್ಟು ಈ ಕ್ಷೇತ್ರದ ಬಗ್ಗೆ ನಿರ್ಲಕ್ಷ್ಯ ತೋರಿದ್ರಿಂದಾಗೆ ಇವತ್ತು ಈ ಹಂತ ಬಂದದ ಅನ್ನೋದು ಅವ್ರು ಸ್ಪಷ್ಟ ಅಭಿಪ್ರಾಯ ಹೇಳಿದರು. ಇರಲಿ, ಏನೋ ಆಗಲಿ, ಈಗಂತೂ ಎದ್ದು ನಿಂತಿದ್ದಾರೋ ನಾವು ಚುನಾವಣೆ ಮಾಡಬೇಕಂತೇಳಿ ಗೆಲ್ತಾರೋ ಸೋಲ್ತಾರೋ ಬೇರೆ. ಆದರೆ ಒಂದು ಪ್ರಬಲವಾದ ವಿರೋಧ ಜಾರಕಿಹೊಳಿ ಅವರಿಗೆ ಜಿಲ್ಲಾ ಮಟ್ಟದಲ್ಲಿ, ಈಗಂತೂ ತಾಲೂಕು ಮಟ್ಟದಲ್ಲಿ ಹುಕ್ಕೇರಿಯಲ್ಲ, ಜಿಲ್ಲಾ ಮಟ್ಟದಲ್ಲಿ ತಯಾರಾಗ್ತದೆ ಅನ್ನೋದು ಇಲ್ಲೇ ಗ್ರೌಂಡ್ ಲೆವೆಲ್ ವರ್ಕ್ ನೋಡಿದಾಗ ಸಹಜ ಅನ್ನಿಸ್ತದೆ. ಯಾಕಂದರೆ ಇದರಲ್ಲೇ ನಮ್ಮ ಲಕ್ಷ್ಮಣ ಸವದಿ ಬರಬೇಕಾಗಿತ್ತು, ಬಂದಿಲ್ಲ. ಅವ್ರು ನ್ಯೂಟ್ರಲಾಗಿ ಉಳಿದಿದ್ದಾರೆ, ನೋಡ್ಬೇಕು ಅದನ್ನು. ಇನ್ನುಳಿದವ್ರು ಬಂದಿದ್ದಾರೆ, ಅಲ್ಲೇ ಗಣೇಶ್ ಹುಕ್ಕೇರಿಯವರು ಬಂದಿದ್ದಾರೆ, ಅದೇ ಕಾಲಕ್ಕೆ ದುರ್ಯೋಧನ ಐಹೊಳಿ ಬಂದಿದ್ದಾರೆ, ವಿಠ್ಠಲ ಹಲಗೇಕರ್ ಬಂದಾರ, ಹನುಮಂತ ನಿರಾಣಿ ಬಂದಿದ್ದಾರೆ, ಅನಿಲ್ ಬೆಳಕೆ ಬಂದಾರ, ಸಂಜಯ್ ಪಾಟೀಲ್ ಬಂದಾರ. ಈ ರೀತಿಯಾಗಿ ಹೊರಗಿಂದ ಬಂದಂಥವ್ರು ಇವೆಲ್ಲ ಪ್ರಭಾವಿ. ಯಾಕಂದರೆ ಈ ಒಂದು PKPS ವಿಷಯ ಮೇಲೆ ಇವರೆಲ್ಲ ತಮ್ಮ ಪ್ರಭಾವ ಬೀರುವಂಥ ವ್ಯಕ್ತಿಗಳಿದ್ದಾರೆ. ಇದು ಯಾಕೆಂದರೆ ಜನರಲ್ ಎಲೆಕ್ಷನ್ ಅಲ್ಲ, ಆ ದಿಶೆಯಲ್ಲೇ ಈ ಜನ ಬಂದಿದ್ದು ಏನೋ ಸಾಮಾನ್ಯರಿಲ್ಲ. ಆದರೆ ಇನ್ನೂ ಅಷ್ಟು ಬಂದಿದ್ದರೆ ಹೆಚ್ಚು ಪ್ರಭಾವಿ ಆಗ್ತಿತ್ತು ಅನ್ನೋದು ಒಂದು ಮಾತುಗಳು. ಆದರೂ ಸಹಕಾರಿ ರಂಗದಲ್ಲೇ ಇದ್ದಂಥವ್ರು ಮ್ಯಾಕ್ಸಿಮಮ್ ಬಂದ ತಮ್ಮ ಸಪೋರ್ಟನ್ನು ತೋರಿಸಿದ್ರಿಂದಾಗೆ ಇದು ಒಂದು ಹೋರಾಟದ ನಿಶ್ಚಿತವಾಗಿಯೂ ಗೆಲ್ಲುವ ಮಟ್ಟದಲ್ಲ ಒಂದು ಈ ಚುನಾವಣೆ ಆಗ್ತದೆ ಅನ್ನುವಂಥ ಮಾತು ಮಾತ್ರ ಇವತ್ತು ಕೇಳ್ತಾ ಇದೆ. ಯಾಕೆಂದರೆ ಓಟಾಗಿ ಪರಿವರ್ತನೆ ಆಗಬೇಕಲ್ಲ. ಜನ ಬಂದರು, ನೋಡಿದರು, ನಮ್ಮ ಭಾವನೆಗಳನ್ನು ಹೌದಪ್ಪ ಇದೇನೋ ಆಗ್ತದಂಥ ಭರವಸೆಗಳನ್ನು ಮೂಡಿಸಿದರು. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಸಂಘಟನೆ ಅಂದರೆ ನಮ್ಮ ಕತ್ತಿ ಮತ್ತು AB ಪಾಟೀಲ್ ಸಂಘಟನೆ ಒಂದಿಷ್ಟು ಬಲ ಹೆಚ್ಚದ ಅಂತ ಇವತ್ತು ಅನ್ನುವಂಥದ್ದು. ಬಟ್ ಇನ್ನು